ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಕೃಪೆಯು, ಆಶೀರ್ವಾದವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರ್ಥಿಕ ಸಹಾಯವು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತರ ನಾಮದಲ್ಲಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶದೊಂದಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನೀವು ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿದೆಯಾ ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಕೀರ್ತನೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನ. ಕೀರ್ತನೆ ಗ್ರಂಥ 3ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ನಾನು ದೇವರಿಗೆ ಮೊರೆ ಇಟ್ಟಾಗ ತನ್ನ ಪರಿಶುದ್ಧ ಪರ್ವತದಿಂದ ನನಗೆ ಸದುತ್ತರವನ್ನು ಅನುಗ್ರಹಿಸುತ್ತಾ ಇದ್ದಾನೆ ಅಂಥೇಳಿ ಒಬ್ಬ ಒಡೆಯನು ಹೇಳುವಂಥ ಮಾತು. ದಾವೀದ್ ಮಹಾರಾಜನು ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ನೀವು ಮಾಡುವಂಥ ಪ್ರಾರ್ಥನೆ, ನಾವು ಮಾಡುವಂಥ ಪ್ರಾರ್ಥನೆ, ಆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ? ನಾವು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ? ಯಾಕೆಂದರೆ ಪ್ರತಿದಿನ ನಾವು ಪ್ರಾರ್ಥನೆಯಲ್ಲಿ ಇರ್ತೀವಿ. ಪ್ರಾರ್ಥನೆಯಲ್ಲಿ ಖಂಡಿತವಾಗಿ ಇರಬೇಕು. ದೇವರ ಪ್ರಾರ್ಥನೆಯಲ್ಲಿ ಅಂದರೆ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಖಂಡಿತವಾಗಿ ಮಾಡಲೇಬೇಕು. ಮಾಡಿದಾಗ ಅದಕ್ಕೆ ತಕ್ಕ ಒಂದು ಉತ್ತರ ನಮಗೆ ಸಿಗ್ತಾ ಇದೆಯಾ? ಇವತ್ತಿಲ್ಲಂದರೆ ನಾಳೆ ಉತ್ತರ ಸಿಗ್ತಾ ಇದೆ ಅನ್ನುವಂಥದ್ದು ನಂಬಿಕೆ ನಮಗಿದೆಯಾ? ಆ ನಂಬಿಕೆ ನಮಗೆ ಇದೆ ಅಂದರೆ ಒಳ್ಳೆಯದು. ಒಂದು ವೇಳೆ ನಾವು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ, ಸಿಗ್ತಾ ಇಲ್ವಾ ಅನ್ನೋದು ಒಂದು ವೇಳೆ ಅನುಮಾನ ಇದ್ದರೆ ಅದನ್ನು ವಾಕ್ಯಗಳನ್ನು ಪರಿಶೋಧನೆ ಮಾಡಿ ಕ್ಲಿಯರ್ ಮಾಡ್ಕೋಬೇಕು. ಯಾಕೆಂದರೆ ಪ್ರಾರ್ಥನೆ ಮಾಡಿದಾಗ ನಮಗೆ ಉತ್ತರನೇ ಸಿಗ್ತಾ ಇಲ್ಲ, ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮನ್ನು ಕನಿಕರಿಸ್ತಾ ಇಲ್ಲ ಅಂತೇಳಿ ಬಹಳ ಮಂದಿ ಕೊರಗ್ತಾ ಇರ್ತಾರೆ, ಬಹಳ ಮಂದಿ ನೊಂದುಕೊಳ್ತಾ ಇರ್ತಾರೆ. ಕೆಲವರು ಕೋರ್ಟಿನ ವಿಷಯದಲ್ಲಿ ಸಮಸ್ಯೆಗಳಿದೆ, ಸಾಲದ ವಿಷಯದಲ್ಲಿ ಸಮಸ್ಯೆಗಳಿದೆ, ಆಸ್ತಿ ವಿಷಯದಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳಿದೆ. ಇವೆಲ್ಲ ಕೂಡ ದೇವರ ಬಳಿಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆಸ್ತಿ ಸಮಸ್ಯೆ, ಆಮೇಲೆ ಜಾಗದ ಸಮಸ್ಯೆ, ಉದ್ಯೋಗದ ವಿಷಯದಲ್ಲಿ, ಹೆಂಡತಿ ಮಕ್ಕಳ ವಿಷಯದಲ್ಲಿ, ಈ ಎಲ್ಲ ಒಂದು ಸಮಸ್ಯೆಗಳನ್ನು ಕುರಿತು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಕೆಲವ್ರಿಗೇನು ಬೇಗ ಉತ್ತರ ಸಿಗ್ತಾ ಇರುತ್ತೆ, ಇನ್ನು ಕೆಲವರಿಗೆ ಉತ್ತರ ಸಿಗ್ತಾ ಇರಲ್ಲ, ಇನ್ನು ಕೆಲವರಿಗೆ ಸಮಸ್ಯೆಗಳು ಪರಿಹಾರ ಆಗ್ತಾ ಇರಲ್ಲ. ಅಂಥ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನಾ, ಕೇಳ್ತಾ ಇಲ್ವ ಅಂತೇಳಿ ಒಂದು ರೀತಿಯಲ್ಲಿ ಅನುಮಾನ ಉಂಟಾಗುತ್ತೆ. ಇಷ್ಟಕ್ಕೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನ, ಕೇಳಲ್ವಾ? ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ ಇಲ್ವಾ ಅಂಥೇಳಿ ವಾಕ್ಯದ ಮೂಲಕ ನಾವು ಪರಿಶೋಧನೆ ಮಾಡಿದಾಗ ಯೆಶಾಯನ ಗ್ರಂಥವನ್ನು ನೋಡೋಣ ಪ್ರಿಯರೇ. ಯೆಶಾಯನ ಗ್ರಂಥ, ಯಾಕೆಂದರೆ ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ದರೆ ದೇವರ ಬಳಿಯಲ್ಲಿ ನಾವು ಒಪ್ಪಿಕೊಳ್ಬೇಕು. ಮೊದಲನೇದಾಗಿ ದೇವರ ಬಳಿಯಲ್ಲಿ ನಾವು ವಿಧೇಯರಾಗಬೇಕು. ದೇವರ ಬಳಿಯಲ್ಲಿ ವಿಧೇಯರಾಗದೆ, ದೇವರ ಬಳಿಯಲ್ಲಿ ಒಪ್ಪಿಕೊಳ್ಳದೆ ನಮ್ಮ ತಪ್ಪುಗಳನ್ನು ಹಾಗೇ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ. ಕೇಳದೆ ಇರಲಿ ಒಟ್ಟಿನಲ್ಲಿ ಅಂತೇಳಿ ಹೇಳ್ಕೊಂಡು ಹೋದರೆ ಉಪಯೋಗ ಇಲ್ಲ. ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಜೀವನದಲ್ಲಿ ನಡೆದಂಥ ತಪ್ಪುಗಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು, ದೇವಾ ನಮ್ಮ ತಪ್ಪುಗಳನ್ನು ಸರಿಪಡಿಸಿರಿ, ನಮ್ಮನ್ನು ಕನಿಕರಿಸಿರಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಸರಿಪಡಿಸಿಕೊಂಡು ಹೋದಾಗ ಆಮೇಲೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ ಪ್ರಿಯರೇ. ಯೆಶಾಯನ ಗ್ರಂಥ 59ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಗಮನಿಸೋಣ ಪ್ರಿಯರೇ. ಯೆಶಾಯನ ಗ್ರಂಥ 59ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಹೀಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಆತನ ಮುಖಕ್ಕೆ. ಅಂದರೆ ದೇವರ ಮುಖಕ್ಕೆ ಏನು ಅಡ್ಡವಾಗಿದೆಯಂತೆ? ನಮ್ಮ ಪಾಪಗಳು, ನಮ್ಮ ಅಪರಾಧಗಳು. ಅಂದರೆ ತುಟಿಗಳ ಮೂಲಕ ಅನೇಕ ತಪ್ಪಾದ ಮಾತುಗಳು, ಅದೇ ಪ್ರಕಾರ ಕಣ್ಣಿನ ಮೂಲಕ, ಕಿವಿಗಳ ಮೂಲಕ, ನಮ್ಮ ಶರೀರದ ಮೂಲಕ, ನಮ್ಮ ಮನಸ್ಸಿನ ಮೂಲಕ ಅನೇಕ ಪಾಪಗಳು, ಅನೇಕ ಅಪರಾಧಗಳು ಮಾಡಿದಾಗ ಪ್ರಿಯರಾದ ದೇವರ ಮಕ್ಕಳಿರ
ಆ ಸಮಯದಲ್ಲಿ ದೇವರ ಹತ್ರ ನಾವು ಮೊರೆ ಇಟ್ಟಾಗ ಅಂಥ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ ಅಂತ ಹೇಳ್ತಾರೆ. ಮೊಟ್ಟ ಮೊದಲು ನಿಮ್ಮ ಪಾಪಗಳನ್ನು ತೊಳೆದುಕೊಳ್ರಿ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಾಪವನ್ನು ಬಿಡ್ರಿ ಅಂತ ಹೇಳ್ತಾರೆ ದೇವರು. ನಿಮ್ಮ ಪಾಪಗಳನ್ನು ಬಿಡಿ, ನಿಮ್ಮ ಅಪರಾಧಗಳನ್ನು ಬಿಡಿ, ನಿಮ್ಮ ತಪ್ಪುಗಳನ್ನು ಬಿಡಿ. ಮೊದಲನೇದಾಗಿ ಅದನ್ನು ಬಿಡದೆ ಪ್ರತಿನಿತ್ಯ ನೀವೇನೋ ಪ್ರಾರ್ಥನೆ ಮಾಡ್ತೀನಿ ಅಂದರೆ ನಾನು ಕೇಳೋದಿಲ್ಲ. ಯಾಕಂದರೆ ನೀವು ಮಾಡಿರುವಂಥ ಪಾಪಗಳೇ ನನಗೆ ಅಡ್ಡಗೋಡೆಯಾಗಿ ನಿಂತ್ಕೊಂಡಿವೆ. ನೀವು ಮೊರೆ ಇಡ್ತಾ ಇದ್ದೀರಾ, ನನಗೆ ಕಾಣ್ತಾ ಇರೋದು ನಿಮ್ಮ ಪಾಪಗಳು. ನೀವು ಬೇಡ್ತಾ ಇದ್ದೀರಾ, ನನಗೆ ಕಾಣ್ತಾ ಇರೋದು ನಿಮ್ಮ ಅಪರಾಧಗಳು. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ 3ನೇ ವಚನದಿಂದ ನೋಡ್ಕೊಂಡು ಹೋಗುವಾಗ ಏನು ನಡೀತಾ ಇದೆ? ನಿಮ್ಮ ಕೈಗಳು ರಕ್ತದಿಂದ ಹೊಲಸಾಗಿವೆ, ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ, ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ, ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತದೆ. ಇವರಲ್ಲಿ ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ, ಯಾರು ಸತ್ಯವಾಗಿ ವಾದಿಸುವುದಿಲ್ಲ. ಇವರು ಶೂನ್ಯವಾಗಿರುವಂಥದ್ದನ್ನು ನಂಬಿಕೊಂಡು ಅಬದ್ಧವನ್ನಾಡುತ್ತಾರೆ, ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನು ಹೆರುತ್ತಾರೆ. ಅಂದರೆ ಪ್ರತಿ ಮನುಷ್ಯರನ್ನು ಕುರಿತು ಹೇಳುವಂಥ ಮಾತು. ಮತ್ತು ಭಕ್ತರು ಇವರೇನು? ಭಕ್ತರು ಏನಿದು? ಭಕ್ತರು ಕೂಡ ತಪ್ಪು ಮಾಡ್ಬೋದಾ? ಭಕ್ತರು ತಪ್ಪು ಮಾಡಬಾರ್ದಲ್ವ ಪ್ರಿಯರೇ? ಭಕ್ತರು ನ್ಯಾಯವಂತರಾಗಿರಬೇಕಲ್ವ? ಭಕ್ತರು ನಿಷ್ಠೆಯಿಂದ, ಭಕ್ತಿಯಿಂದ, ಯಥಾರ್ಥತೆಯಿಂದ ದೇವರನ್ನು ಘನಪಡಿಸಬೇಕು, ದೇವರನ್ನು ಆರಾಧಿಸಬೇಕು, ದೇವರಿಗೆ ಒಳಪಡಬೇಕು, ವಿಧೇಯರಾಗಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕಲ್ಲ ಪ್ರಿಯರೇ. ಆದರೆ ಭಕ್ತರು ಅಂತ ಹೇಳುವವರು ಕೂಡ ಅನೇಕ ಸುಳ್ಳುಗಳು, ಅನೇಕ ಪಾಪಗಳು, ಅನೇಕ ಅಪರಾಧಗಳು. ಅದಕ್ಕೆ ದೇವರು ಹೇಳ್ತಾರೆ, ನೀವೇನೋ ಪ್ರಾರ್ಥನೆ ಮಾಡ್ತೀರಾ, ನೀವೇನೋ ಆರಾಧನೆ ಮಾಡ್ತೀರಾ, ನೀವೇನೋ ಹಾಡುಗಳು ಆಡ್ತೀರಾ, ಆದರೆ ನಿಮ್ಮ ಅಪರಾಧಗಳು, ನಿಮ್ಮ ಪಾಪಗಳು ಅಡ್ಡಗೋಡೆಯಾಗಿ ನಿಂತಿವೆ. ಅದಕ್ಕೆ ಇದೇ ಯೆಶಾಯನ ಗ್ರಂಥದಲ್ಲಿ ಇನ್ನೊಂದು ಮಾತಿರುತ್ತೆ ಪ್ರಿಯರಾದ ದೇವರ ಮಕ್ಕಳಿರ. 1ನೇ ಅಧ್ಯಾಯ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. 16ನೇ ವಚನವು, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದಿರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರತರಾಗಿರಿ, ಹಿಂಸಕರನ್ನು ತಿದ್ದಿ ಸರಿಪಡಿಸಿರಿ, ಅನಾಥರಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ. ಇದನ್ನು ಮಾಡಿ. ನೀವು ಇದನ್ನು ಮಾಡದೆ, ಭಕ್ತಿಯಿಂದ ನಡ್ಕೊಳ್ಳದೆ ಅನ್ಯಾಯ ಮಾಡ್ತಾ ಇದ್ದೀರಾ, ದರೋಡೆ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ, ಅನೇಕ ಸುಳ್ಳುಗಳನ್ನು ಮಾತಾಡ್ತಾ ಇದ್ದೀರಾ, ಅನೇಕ ಅಪರಾಧಗಳನ್ನು ಮಾಡ್ತಾ ಇದ್ದೀರಾ. ಇವೆಲ್ಲ ಮಾಡುತ್ತಾ ಮತ್ತೆ ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ನಾನು ಕೇಳಬೇಕನ್ನಿಸುತ್ತಾ? ನಿಮ್ಮ ಪ್ರಾರ್ಥನೆಗೆ ನಾನು ಉತ್ತರ ಕೊಡಬೇಕನ್ನಿಸುತ್ತಾ? ಇಲ್ಲ, ನಿಮ್ಮ ಪ್ರಾರ್ಥನೆ ನನಗೆ ಇಷ್ಟ ಆಗ್ತಾ ಇಲ್ಲ. ನೀವೇನೋ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನೀವೇನೋ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಅಪರಾಧಗಳು ಕಾಣ್ತಾ ಇದೆಯಲ್ಲ, ನಿಮ್ಮ ಪಾಪಗಳು ಕಾಣ್ತಾ ಇದೆಯಲ್ಲ, ಅದಕ್ಕೆ ನನಗೆ ಸಹಿಸೋಕ್ಕಾಗ್ತಾ ಇಲ್ಲ. ಮೊಟ್ಟ ಮೊದಲು ನಿಮ್ಮ ಅಪರಾಧಗಳನ್ನು ಬಿಡಿ, ಪಾಪಗಳನ್ನು ಬಿಡ್ರಿ, ಒಳ್ಳೆಯದನ್ನು ಮಾಡಿ, ವಾಕ್ಯಕ್ಕೆ ವಿಧೇಯರಾಗ್ರಿ, ಭಕ್ತಿಯಿಂದ ನಡ್ಕೊಳ್ರಿ, ಒಳ್ಳೆಯದನ್ನು ಮಾಡಿ, ವಾಕ್ಯದ ಪ್ರಕಾರ ಒಳ್ಳೆಯದನ್ನು ಮಾಡಿ, ಸತ್ಯವಾಗಿ ಜೀವಿಸ್ರಿ, ವಾಕ್ಯದ ಪ್ರಕಾರ ಬದುಕ್ರಿ. ಹಾಗೆ ಇದ್ದರೆ ನಿಮ್ಮ ಪ್ರಾರ್ಥನೆ ನಾನು ಕೇಳ್ತೀನಿ, ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ದಾವೀದ್ ಮಹಾರಾಜನು ಹೇಳ್ತಾರೆ, ನನ್ನ ಪ್ರಾರ್ಥನೆಗೆ ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ನೀವು ಕೇಳ್ತಾ ಇದ್ದೀರಾ. ನಾನು ಪ್ರಾರ್ಥನೆ ಮಾಡಿದಾಗ ದೇವರು ನನಗೆ ಉತ್ತರ ಕೊಡ್ತಾ ಇದ್ದಾನೆ ಅಂತೇಳಿ. ಕೆಲವರು ಭಕ್ತರು ಹೇಳ್ತಾರೆ, ಪ್ರಿಯರಾದ ದೇವರ ಮಕ್ಕಳಿರ, ನಾವು ಮಾಡುವಂಥ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇದ್ದಾರೆ ಅಂತೇಳಿ. ಅವರು ಅನುಭವಿಸಿದ್ದಾರೆ, ದೇವರ ಮೂಲಕ ಅವರು ಉತ್ತರವನ್ನು ಪಡ್ಕೊಂಡಿದ್ದಾರೆ. ಯೇಸು ಪ್ರಭು ಕೂಡ ಹೇಳುವಂಥ ಮಾತನ್ನು ನಾವು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ
ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ಬಹಳವಾಗಿ ಹೇಳಿದ್ದನ್ನೇ ಹೇಳಿದ್ರೆ ದೇವರು ಕೇಳ್ತಾನೆ ಅಂದ್ಕೊಳ್ಬೇಡಿ ನೀವು. ಯಾಕಂದರೆ ಅಂಥ ಪ್ರಾರ್ಥನೆ ದೇವರು ಕೇಳಲ್ಲ. ದೇವರು ಕೇಳಬೇಕಾದರೆ ಭಕ್ತರಾಗಿರಬೇಕು, ಯಥಾರ್ಥವಂತರಾಗಿರಬೇಕು. ಪಾಪ ಮಾಡೋದು, ಪ್ರಾರ್ಥನೆ ಮಾಡೋದು, ಪಾಪ ಮಾಡೋದು, ಪ್ರಾರ್ಥನೆ ಮಾಡೋದು, ಈ ರೀತಿ ಇದ್ದರೆ ದೇವರು ಕೇಳೋದಿಲ್ಲ. ನಮ್ಮ ಪಾಪಗಳನ್ನು ಸರಿಪಡಿಸಿಕೊಂಡು ಒಪ್ಪಿಕೊಂಡು ಭಕ್ತಿಯಿಂದ ನಡೆದಾಗ ಅಂಥ ಭಕ್ತರ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಅಂಥ ಭಕ್ತರಿಗೆ ಉತ್ತರವನ್ನು ಕೊಡ್ತಾರೆ. ನಾವು ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದೆಯಾ? ದೇವರ ಮೂಲಕ ಉತ್ತರ ಸಿಗ್ತಾ ಇದೆಯಾ ಅಥವಾ ಉತ್ತರ ಸಿಗ್ತಾ ಇಲ್ವಾ? ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಒಂದು ವೇಳೆ ಉತ್ತರ ಸಿಗ್ತಾ ಇಲ್ಲಾಂದರೆ ನಮ್ಮ ತಪ್ಪುಗಳೇ ಕಾರಣ, ನಮ್ಮ ಅಪರಾಧಗಳೇ ಕಾರಣ. ಅದನ್ನು ನೆನಪಲ್ಲಿಟ್ಕೊಳ್ಬೇಕು ಪ್ರಿಯರೇ. ದೇವರ ವಾಕ್ಯವನ್ನು ಧ್ಯಾನಿಸೋಣ, ಧ್ಯಾನದಲ್ಲಿರೋಣ, ದೇವರ ಸಹವಾಸದಲ್ಲಿರೋಣ. ದೇವರ ಮೂಲಕ ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ಸರ್ವೇಶ್ವರನಾದ ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ಎಷ್ಟು ಮಂದಿ ವೀಕ್ಷಿಸಿದಾರೋ ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ, ಪ್ರತಿಯೊಬ್ಬರನ್ನು ಬಲಪಡಿಸಿ, ಪ್ರತಿಯೊಬ್ಬರೂ ನಿಮ್ಮ ವಾಕ್ಯಗಳನ್ನು ತಿಳ್ಕೊಂಡು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.